ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಮ್ಮ ಸ್ವರ್ಣ ಟಿವಿ ಅರ್ಪಿಸುವಂತಹ ಸ್ವರ್ಣಪಾಕ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಇವತ್ತು ನಾನು ಮೈಸೂರಿನ ಲಕ್ಷ್ಮೀಪುರಂನ ನಿವಾಸಿ ವೀಣಾ ಜಯಕುಮಾರ್ ಅವರ ಮನೆಗೆ ಬಂದಿದ್ದೀನಿ. ವಿಶಾಲವಾದ ಅಡುಗೆ ಮನೆ, ಇಂಗ್ರೀಡಿಯೆಂಟ್ಸ್ ಅಂತೂ ಮಸ್ತಾಗಿದೆ. ಇಂಗ್ರೀಡಿಯೆಂಟ್ಸ್ ಅದನ್ನ ಸ್ಮೆಲ್ ಇನ್ಹೇಲ್ ಮಾಡಿದ್ರೇನೆ ಒಂಥರ ಆಸೆ ಆಗ್ತಾ ಇದೆ. ವೀಣಾ ಜಯಕುಮಾರ್ ಅವರನ್ನ ಮಾತಾಡ್ಸೋಣ. ಮನೆ ಅಂತೂ ಸಖತ್ತಾಗಿದೆ, ಅವ್ರನ್ನ ಮಾತಾಡ್ಸೋಣ. ಜೊತೆಗೆ ಅವ್ರು ಏನು ತಯಾರು ಮಾಡ್ತಾ ಇದ್ದಾರೆ ಇವತ್ತು ಅನ್ನೋದನ್ನ ಕೇಳೋಣ. ನಿಮಗೂ ಅದನ್ನ ಉಣ್ಬಡಿಸೋಣ, ನಾವು ಅದರ ರುಚಿಯನ್ನ ಅನುಭವಿಸೋಣ. ಹಾಗಾದ್ರೆ ಸ್ವರ್ಣ ಪಾಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದಾರೆ ವೀಣಾ ಜಯಕುಮಾರ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ವೀಣಾ ಮೇಡಮ್, ವೇದಿಕೆ ಸಿದ್ಧ, ಬನ್ನಿ. ಸ್ವರ್ಣ ಪಾಕ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತ. ವೀಣಾ ಮೇಡಮ್ ಅವರು ಮೈಸೂರಿನ ನಿವಾಸಿ. ಎಷ್ಟು ವರ್ಷ ಆಯ್ತು ಮೇಡಮ್ ಮೈಸೂರಿಗೆ ಬಂದು? ನಾವು ಇಲ್ಲೇ ನಮ್ಗೆ ಹತ್ರ ಮಂಡ್ಯದವರು ನಾವು. ಓ, ನಮ್ಮೂರ್ನವ್ರು. ಯಾವ ಊರಲ್ಲಿ ಇದ್ದೀರಾ? ಬೆಳಗೋಳ. ಅಲ್ಲಿಂದ ನಾವು ಮೈಸೂರಿಗೆ ಮದ್ವೆ ಆಗಿದ್ದು. ಎಷ್ಟು ವರ್ಷ ಆಯ್ತು? 37 ವರ್ಷ ಆಯ್ತು. 37 ವರ್ಷ ಆಯ್ತು. ಮಂಡ್ಯಗೂ ಮೈಸೂರಿಗೂ ಏನ್ ಡಿಫ್ರೆನ್ಸ್ ನೋಡ್ತೀರಾ? ಚೆನ್ನಾಗಿದೆ ಎರಡನ್ನು. ಮಂಡ್ಯ ಚೆನ್ನಾಗಿದ್ಯಾ, ಮೈಸೂರು ಚೆನ್ನಾಗಿದ್ಯಾ? ಪ್ರಕೃತಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಮಂಡ್ಯದಲ್ಲಿ. ಭಾಷೆ, ರೈತರು, ಭಾಷೆ ಹೌದು, ಮಂಡ್ಯ ಭಾಷೆ, ಮಂಡ್ಯ ರೈತರು, ಹೊರಟು, ಹೌದು, ಎಲ್ಲ ಚೆನ್ನಾಗಿದೆ. ಮೈಸೂರಲ್ಲಿ ಸಾಂಸ್ಕೃತಿಕ ರಾಜಧಾನಿ, ಅರಮನೆಗಳ ನಗರಿ, ಮೈಸೂರು ಮಲ್ಗೆ, ಮೈಸೂರು ವೀಳ್ಯದೆಲೆ, ಏನೇನ್ ಬೇಕೆಲ್ಲ 18 ತರದ್ದು ಫೇಮಸ್ ಅಂತೆ ಮೇಡಮ್ ಇಲ್ಲಿ. ಹೌದು. ಇರ್ಲಿ, ಇವತ್ತು ನಮ್ಮ ವೀಕ್ಷಕರಿಗೆ ಏನ್ ಅಡುಗೆಯನ್ನ ಮಾಡಿ ತೋರಿಸ್ತಾ ಇದ್ದೀರಾ? ಮೇಡಮ್, ನಾನು ಇವತ್ತು ಕ್ಯಾಬೇಜ್ ರೈಸ್ ನ ಮಾಡ್ತಾ ಇದ್ದೀನಿ. ಕ್ಯಾಬೇಜ್ ರೈಸ್. ಓಕೆ, ಮಕ್ಕಳಿಗಂತೂ ಫೇವ್ರೇಟ್ ಆಗೋ ಡಿಶ್ ಆಗೋದ್ರಲ್ಲಿ ಇದು ಏನು ಸುಳ್ಳಲ್ಲ. ಏನೇನ್ ಇಂಗ್ರೀಡಿಯೆಂಟ್ಸ್ ಬಳಸ್ತಾ ಇದ್ದೀರಿ? ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ, ಓಕೆ, ಟೊಮೊಟೊ, ಮತ್ತೆ ಕ್ಯಾಬೇಜ್ ರೈಸ್ ಆಗಿರೋದ್ರಿಂದ ಕ್ಯಾಬೇಜ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಮತ್ತೆ ಆಲೂಗೆಡ್ಡೆ, ಟರ್ಮರಿಕ್ ಪೌಡರ್, ಹಾಗೂ ಇದು ಮಸಾಲೆ ಸಾಮಗ್ರಿಗಳು. ಇದು ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಜೀರಿಗೆ ಪೌಡರ್, ಗೋಡಂಬಿ, ಪೆಪ್ಪರ್, ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನಕಾಯಿನೂ ಬಳಸ್ತಾ ಇದೀರಿ. ಸ್ವಲ್ಪ ಖಾರ ಬರ್ಲಿ ಅಂತ ಹೇಳಿ ಹಸಿಮೆಣಸಿನ್ಕಾಯಿ, ಚಿಲ್ಲಿ ಪೌಡರ್, ಹಸಿಮೆಣಸಿನ್ಕಾಯಿ ಎರಡೂ ಬಳಸ್ತಾ ಇದ್ದೀರಾ? ಹೌದು, ಎರಡು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಹಾಗಾದ್ರೆ ಸಖತ್ತು ಟೇಸ್ಟಿಯಾಗಂತೂ ಇರುತ್ತೆ ಈ ಇಂಗ್ರೀಡಿಯೆಂಟ್ಸ್ ನ ನೋಡಿದ್ರೆ ನನ್ಗೆ ಅನ್ನಿಸ್ತಾ ಇದೆ. ರೆಡಿ ಮಾಡ್ಬಿಡೋಣ ಮೇಡಮ್? ಓಕೆ. ಮೊದ್ಲಿಗೆ ಬಾಣಲಿ ಇಟ್ಕೊಂಡಿದೀವಿ, ಕಡಾಯಿ ಇಟ್ಕೊಂಡಿದ್ದಾರೆ. ಈಗ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀರಾ? ಕುಕ್ಕಿಂಗ್ ಆಯಿಲ್. ಎಷ್ಟು ಪಾವನ್ನಕ್ಕೆ ಮಾಡ್ತಾ ಇದ್ದೀರಾ? ಮೇಡಮ್, ಇದು 1 ಪಾವ್ ಅಕ್ಕಿ ರೈಸ್ಗೆ ಮಾಡ್ತಾ ಇದ್ದೀರಾ? ಓಕೆ. ಬಟ್ ಇದು ತುಂಬಾನು ಬೇಡ ಆಯಿಲ್. ನಾವು ಗಾಣದ ಎಣ್ಣೆ ಉಪಯೋಗಿಸೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ, ಮತ್ತೆ ಹೆಲ್ತಿಗೂ ಒಳ್ಳೇದು. ಗಾಣದ ಎಣ್ಣೆ ಬಳಸ್ತಾ ಇದ್ದೀವಿ. ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ. ಓಕೆ. ಎಣ್ಣೆ ಸ್ವಲ್ಪ ಕಾಯ್ತಾ ಇದೆ. ಸ್ವಲ್ಪ ಬಿಸಿ ಆಗ್ಲಿ, ಈ ಮಸಾಲೆ ಸಾಮಗ್ರಿಗಳನ್ನ ಹಾಕೊಳ್ಳೋಣ. ಮೊದ್ಲಿಗೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಮಸಾಲೆ ಐಟಮ್ಗಳನ್ನ ಸ್ವಲ್ಪ ಬಿಸಿ ಮಾಡಿ, ನಂತರ ಈರುಳ್ಳಿ, ರೋಸ್ಟ್ ಆಗ್ಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ಲಿ. ಎಲ್ಲ ತಿನ್ನಾಗಿ ಕಟ್ ಮಾಡ್ಕೊಂಡಿದ್ದೀರಾ? ಸ್ಲೈಸಸ್. ನಮ್ಗೆ ರೈಸ್ಗೆ ಎಲ್ಲ ಒಂದೇ ಸಮ ಬರ್ಲಿ ಅಂತ ಹೇಳಿ, ಇಲ್ಲ ಅಂದ್ರೆ ಇದು ದಪ್ಪ ಆದ್ರೆ ಚೆನ್ನಾಗಿ ಬರಲ್ಲ, ಹಾಗಾಗಿ ಒಂದೇ ಸಮ ಕಟ್ ಮಾಡಿ. ಫ್ರೀಕ್ವೆಂಟ್ ಆಗಿ ಮಾಡ್ತಾ ಇರ್ತೀರಾ ಕ್ಯಾಬೇಜ್ ರೈಸ್? ಮಾಡ್ತಾ ಇರ್ತೀವಿ. ಯಾರು ಬೆಳಗ್ಗೆ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ಎಲ್ಲಾರ್ಗು ಇಷ್ಟ, ನಮ್ ಸೊಸೆಗಂತೂ ತುಂಬಾನೇ ಇಷ್ಟ. ಎಲ್ಲಿ ಕಲ್ತ್ಕೊಂಡ್ರಿ ಇದು? ಮಂಡ್ಯದಿಂದ ಕಲ್ತ್ಕೊಂಡ್ಬಂದ್ರ ಮೈಸೂರಲ್ಲಿ ಇಲ್ಲ, ಮೈಸೂರಲ್ಲೇ ಕಲ್ತಿರೋದು. ಸೊಸೆ ಹೇಳ್ಕೊಟ್ಟಿದ್ದು ಅನ್ಸುತ್ತೆ. ಹೌದೌದು, ಅವ್ರದ್ದು ರೆಸಿಪಿ ಇವಾಗಿಂದೆಲ್ಲ.
ಸೊಸೆ ಏನ್ ಮಾಡ್ತಾ ಇದಾರೆ? ಅವರು ಇಂಜಿನಿಯರಿಂಗ್ ಮಾಡಿದ್ದಾರೆ, ಆಹಾ, ಸಾಫ್ಟ್ವೇರ್ ಇಂಜಿನಿಯರ್. ಬಟ್ ಜಾಬ್ಗೆಲ್ಲೂ ಹೋಯ್ತಾ ಇಲ್ಲ. ಹ್ಮ್ ನಮ್ಮದೇ ಇದೆ, ನಮ್ದು ಜ್ಯುವೆಲ್ಲರಿ ಶಾಪ್ ಇದೆ, ಮತ್ತೆ ಸ್ಯಾರಿ ಶಾಪ್ ಎಲ್ಲ ಇದೆ. ಓಕೆ, ಇಬ್ರು ಅತ್ತೆ ಸೊಸೆರಲ್ಲಿ ಮಾಡ್ಕೊಡ್ತಾ ಇದೀವಿ. ಓಕೆ, ಸ್ವಲ್ಪ ಇದಾಕೋಣ, ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್ ಬೇಗ ಫ್ರೈ ಆಗ್ಬಿಡತ್ತೆ. ಹೌದು, ಇಲ್ಲ ಒಂದು ಅದ್ ನಂತರ ಇನ್ನೊಂದು ಹಾಕಬಹುದು ಈಗ. ಇಲ್ಲಾಂದ್ರೆ ಅದು ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ. ನಿಮ್ಮ ಹೋಲ್ ಫ್ಯಾಮಿಲಿ ಫುಲ್ ಬಿಸ್ನೆಸ್? ಬಿಸ್ನೆಸ್. ನಿಮ್ ಹಸ್ಬೆಂಡ್? ನಮ್ಮ ಹಸ್ಬೆಂಡ್ CVR ಜ್ಯುವೆಲರಿ. ಓಕೆ, ಬಟಾಣಿ ಹಾಕ್ತಾ ಇದ್ದೀನಿ, ಹಸಿ ಬಟಾಣಿ. ಓಕೆ, ಅದನ್ನೇನ್ ಬೇಯಿಸ್ಕೊಂಡಿಲ್ಲ? ಇಲ್ಲ ಇಲ್ಲ, ಅದು ಫ್ರೈಯಲ್ಲೇ ಬೇಯುತ್ತಲ್ಲ, ಹಾಗಾಗಿ ಇದ್ರಲ್ಲೇನೆ ಫ್ರೈ ಮಾಡುವಾಗ್ಲೇನೆ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಹಸಿಮೆಣಸಿನ್ಕಾಯಿ ಇದು ಸ್ವಲ್ಪ ನಾವು ಚಿಲ್ಲಿ ಪೌಡರ್ ಮತ್ತೆ ಪೆಪ್ಪರ್ ಎಲ್ಲ ಹಾಕೊಳ್ಳೋದ್ರಿಂದ ತುಂಬಾ ಖಾರ ಆದ್ರೂನು ಚೆನ್ನಾಗಿರಲ್ಲ. 3 ತರ ಖಾರನ ಇಲ್ಲಿ ಆಡ್ ಮಾಡ್ತಾ ಇದ್ದೀರಾ. ಇವಾಗ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಅದು ಎಣ್ಣೆನಲ್ಲಿ ರೋಸ್ಟ್ ಆಗ್ಬೇಕು. ಹೌದು. ಸವಿರುಚಿಯ ಮಾತಿಗೆ, ಬಾಂಧವ್ಯದ ಬೆಸುಗೆ, ಮನಗೊಪ್ಪುವ ಹದಕ್ಕೆ, ಅಡುಗೆಯ ಹರಕೆ, ಸ್ವರ್ಣ ಪಾಕ, 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 ಸ್ವರ್ಣ ಪಾಕ. ಅದೆಲ್ಲ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಾಕ್ಬೋದು ಒಂದೊಂದು. ಆಮೇಲೆ ತುಂಬಾ ಸಣ್ಣದಾಗೂ ಕಟ್ ಮಾಡ್ಕೊಂಡಿದ್ದೀವಿ, ಬೇಗ ಫ್ರೈ ಆಗುತ್ತೆ. ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ, ಆಲೂಗೆಡ್ಡೆ. ಹೌದು. ಸವಿರುಚಿಯ ಮಾತಿಗೆ, ಬಾಂಧವ್ಯದ ಬೆಸುಗೆ, ಮನಗೊಪ್ಪುವ ಹದಕ್ಕೆ, ಅಡುಗೆಯ ಹರಕೆ. ಕ್ಯಾಬೇಜ್ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀರಾ ಅನ್ಸುತ್ತೆ? ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಕ್ಯಾಬೇಜ್ ರೈಸ್ ಆಗಿರೋದ್ರಿಂದ ಅದೇ ಮೇನ್ ಇಂಗ್ರೀಡಿಯೆಂಟ್. ಹೌದು, ಅದರಿಂದ ಸ್ವಲ್ಪ ಜಾಸ್ತಿ ಇದ್ರೇನೆ ಅದ್ರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಕ್ಯಾಬೇಜ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀರಾ? ನಮ್ಗೆ ರೈಸ್ ಜೊತೆಲಿ ಚೆನ್ನಾಗಿ ಒಂದೇ ಇದಕ್ಕೆ ಬರ್ಬೇಕಲ್ಲ. ಕ್ಯಾಬೇಜ್ ಅಲ್ಲಿ ಯೂಶಲಿ ಪಲ್ಯ ಮಾಡ್ಬಿಡ್ತೀವಿ, ಕ್ಯಾಬೇಜ್ ರೈಸ್ ಅಂತ ಮಾಡಲ್ಲ. ಹೌದು, ಇದೊಂಥರ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಎಲ್ರು ಇಷ್ಟಪಟ್ಟು ತಿಂತಾರೆ, ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಫ್ರೈ ಆಗ್ಲಿ, ಈ ಹಸಿ ವಾಸನೆ ಸ್ವಲ್ಪ ಎಲ್ಲ ಫ್ರೈ ಆದ್ರೆ ಚೆನ್ನಾಗಿ ಬರುತ್ತೆ. ಮನಗೊಪ್ಪುವ ಹದಕ್ಕೆ, ಅಡುಗೆಯ. ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಮೇಡಮ್? ಮೇಡಮ್, ಬಿಸ್ನೆಸ್ ನಮ್ಮ ಮನೆಯವರು ತಾತ, ನಮ್ದು 3 ಜನರೇಷನ್ ಶಾಪ್, ಶಾಪ್ ಬಂದು. ಬಟ್ ನಾನ್ ಈಗ 10 ವರ್ಷ ಆಯ್ತು ನಾನು ಹೋಗಕ್ ಶುರು ಮಾಡಿ. ಮಕ್ಳೆಲ್ಲ ದೊಡ್ಡವರಾದ್ರು, ಸೊ ಮನೇಲಿ ಕುತ್ಕೊಂಡು ಏನ್ ಮಾಡೋದು ಅಂತ ಹೇಳಿ ನಾನು. ಹೇಗನ್ಸುತ್ತೆ ನಿಮ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ಕೊಂಡಿರೋದು ಇಷ್ಟ ಆಗತ್ತಾ, ಅಥವಾ ಹೋಗಿ ಶಾಪ್ಗೆ ಹೋಗಿ ಅಲ್ಲಿ ಕೂತ್ಕೊಂಡು ನೀವು ಬಿಸ್ನೆಸ್ ಮಾಡೋದು ಇಷ್ಟ ಆಗತ್ತಾ? ಎರಡು ಚೆನ್ನಾಗಿದೆ ಮೇಡಮ್. ಗೃಹಿಣಿಯಾಗಿ ನಾನು ಮನೆಯಲ್ಲಿ ಏನು ಈಗ ಮಕ್ಳಿಗೆಲ್ಲ ಓದಿಸಿ ಅವ್ರನ್ನ ವಿದ್ಯಾವಂತರು ಮಾಡಿದ್ವಿ. ಬಟ್ ಇವಾಗ ನಮ್ಗೆ ಇನ್ನೇನು ಇಲ್ಲಿ ಮನೇಲಿ ಟೈಮ್ ಪಾಸ್ ಮಾಡೋ ಬಂದು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಕೊಡಕ್ ಆಗುತ್ತೆ ನಾವು. ಓಕೆ ಮಕ್ಳಿಗೆ ಮತ್ತೆ ಹಸ್ಬೆಂಡ್ಗೆ ಮತ್ತೆ ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಲ್ವಾ. ಸ್ವಲ್ಪ ಒಂದು ಕೈ ಜೋಡಿಸಿದ್ರೆ ನಾವು ಹೌದು ಸಪೋರ್ಟಿವ್ ಆಗಿರ್ತೀವಿ. ಈಗ ಹೊರಗಡೆನೂ ಹೆಣ್ಮಕ್ಳು ಕೆಲಸ ಮಾಡ್ತಾರೆ, ಮನೆಯಲ್ಲೂ ಮಾಡ್ತಾರೆ. ಒಂಥರ ಸ್ಟ್ರೆಸ್ ಕಾಮನ್ ಆಗಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಅಂತ ಹೆಣ್ಮಕ್ಳು ಯಾವ ರೀತಿ ಬ್ಯಾಲೆನ್ಸ್ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಒಂದು ಕಿವಿ ಮಾತೇನಾರು ಹೇಳ್ತೀರಾ? ಅವರು
ನಾವು ಯಾವ್ದೇ ಕೆಲಸ ಮಾಡ್ಬೇಕಾದ್ರೂ ಸ್ಟ್ರೆಸ್ ಮಾಡ್ಕೋಬಾರ್ದು. ಆರಾಮಾಗಿ ನಾವ್ ಏನ್ ಮಾಡ್ತಾ ಇದೀವಿ ಇದನ್ನ ಸ್ವಲ್ಪ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗೋ ಟೈಮಲ್ಲಿ ಹಾಕ್ಬಿಡೋಣ. ಇದು ಕಟ್ ಮಾಡಿ ಇಟ್ಕೊಂಡಿದ್ದೀರಾ ಹಾಕೋದ? ಸ್ವಲ್ಪ ಅದನ್ನ ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕಟ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಎರಡನ್ನ ಸ್ವಲ್ಪ ಹಾಕ್ತಿದ್ದೀರಾ? ಓಕೆ. ಬಟ್ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಲ್ವಾ ನಮ್ಮಿಂದ ಸ್ವಲ್ಪನಾದ್ರೂ. ಈಗ ನಾವ್ ಎಷ್ಟೇ ಸ್ಟಾಫ್ಗಳು ಇಟ್ಕೊಂಡಿರ್ಬಹುದು, ಬಟ್ ಮನೆಯವ್ರ ತರ ಆಗಲ್ವಲ್ಲ. ಹೌದು ಹೌದು. ಹಾಗಾಗಿ ಯಾವ್ದೇ ಕೆಲಸ ಆಗ್ಲಿ ಸ್ಟ್ರೆಸ್ ಮಾಡ್ಕೋಬಾರ್ದು. ಆರಾಮಾಗಿ ಕೂಲಾಗಿ ಮಾಡಿದ್ರೆ ನಮಗೂ ಒಂದು ಹೆಲ್ತಿ ಆಗಿರ್ತೀವಿ. ಸುಮ್ನೆ ಮನೇಲಿ ಇದ್ದಿ ಟೈಮ್ ಪಾಸ್ ಮಾಡೋದಕ್ಕಿಂತ ನಾವು ನಮ್ಗೂ ಟೈಮ್ ಪಾಸ್, ಅಲ್ಲಿ ಎಲ್ಲಾರು ಬರ್ತಾರೆ, ಅಲ್ಲಿ ಎಲ್ಲಾರ್ನು ನಾವು ಮೀಟ್ ಮಾಡ್ದಂಗ ಆಗುತ್ತೆ. ಹೌದು ಹೌದು. ಈಗ ಇದು ಫ್ರೈ ಆಗ್ತಾ ಇದೆ. ಈ ಟೈಮಲ್ಲಿ ಏನೇನ್ ಮಸಾಲ ಹಾಕ್ತೀರಾ? ಈಗ ಧನಿಯಾ ಪೌಡರ್. ಓಕೆ. ಎಷ್ಟು ಹಾಕ್ತೀರಾ ಮೇಡಮ್? ಅದು 2 ಸ್ಪೂನು. ಓಕೆ. ಚಿಲ್ಲಿ ಪೌಡರ್ ಅದು 2 ಸ್ಪೂನು. ನಾವು ಇದೆಲ್ಲ ಚಿಲ್ಲಿ ಪೌಡರ್ ಇದು ಹಾಕಿದೀವಲ್ಲ, ಹಸಿಮೆಣಸಿನ್ಕಾಯಿ ಹಾಕಿದೀವಿ, ಹಸಿಮೆಣಸಿನ್ಕಾಯಿ ಹಾಕಿದೀವಿ. ಆಗಿರೋದ್ರಿಂದ ತುಂಬಾ ಜಾಸ್ತಿನೂ ಬೇಡ. ಓಕೆ. ಸ್ವಲ್ಪ ಪೆಪ್ಪರ್ನು ಹಾಕುತ್ತೀವಲ್ವಾ, ಪೆಪ್ಪರ್ ಲಾಸ್ಟ್ ಅಲ್ಲಿ ಹಾಕದಾ? ಲಾಸ್ಟ್ ಅಲ್ಲಿ ಹಾಕೋಣ. ಓಕೆ. ಫ್ರೈ ಆಗ್ತಾ ಇದೆ. ಸಾಸ್ ಏನೋ ಇಟ್ಕೊಂಡಿದ್ದೀರಾ? ಲಾಸ್ಟ್ ಸ್ವಲ್ಪ. ಓಕೆ. ಸ್ವಲ್ಪ ಫ್ರೈ ಆಗಿ ಜೀರಾ ಜೊತೆಗೆ ಜೀರಾ ಪೌಡರ್ ಮತ್ತೆ ಗೋಡಂಬಿ ಈಗಲೇ ಹಾಕ್ಬಿಡೋಣ. ಓಕೆ. ಇದೆಲ್ಲ ಮಸಾಲೆಗಳೆಲ್ಲ ಫ್ರೈ ಆಗುತ್ತೆ ಚೆನ್ನಾಗಿ. ಫ್ಲೇವರ್ ಅಂತೂ ಬರ್ತಾ ಇದೆ. ರೆಡಿ ಮಾಡಕ್ ಮುಂಚೆನೆ ಫ್ಲೇವರ್ ಬರ್ತಾ ಇದೆ. ಇದೆಲ್ಲ ಹಾಕಿದ್ರೆ ಯಾರಿಗಿಷ್ಟ ಆಗಲ್ಲ ಮೇಡಮ್. ಕಲರ್ಫುಲ್ ಆಗಿರುತ್ತೆ. ಮಕ್ಳುಗಳಿಗಂತೂ ತುಂಬಾನೇ ಒಳ್ಳೇದು. ಕ್ಯಾಬೇಜಿನ ಕ್ಯಾಲ್ಸಿಯಂ ಎಲ್ಲ ಇದೆ. ಹೌದು ಹೌದು. ಸುಮ್ನೆ ತಿನ್ನಲ್ಲ. ಈ ರೂಪದಲ್ಲಾದ್ರೂ ಮಕ್ಳುಗಳು ಮಕ್ಕಳೇನು ದೊಡ್ಡವ್ರಿಗೆ ಬಟ್ ಇಷ್ಟ ಆಗುತ್ತೆ. ಓಕೆ. ಅರ್ಶಿನ ಏನಾರ ಸ್ವಲ್ಪ 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 ಒಂದು ಎಲ್ಲ ಎಣ್ಣೆನಲ್ಲೇ ಫ್ರೈ ಆಗ್ಬೇಕು. ಹೌದು. ಇದು ನೀರೇನ್ ಹಾಕಂಗಿಲ್ಲ? ನೀರೇನ್ ಬೇಡ. ಅದ್ರಲ್ಲೇನೆ ತೇವಾಂಶ ಇರುತ್ತಲ್ಲ. ಓಕೆ. ಸಾಕು. ಅದೇನೆ ಮತ್ತೆ ಎಣ್ಣೆನಲ್ಲೇ ಫ್ರೈ ಆಗುತ್ತೆ. ಮನಗೊಪ್ಪುವ ಹದಕ್ಕೆ ಅಡುಗೆಯ ಹರಕೆ ಸ್ವರ್ಣ ಪಾಕ. ರುಚಿಗೆ ಉಪ್ಪು. ರೆಡ್ ಸಾಲ್ಟ್ ನ ಬಳಸ್ತಾ ಇದ್ದೀನಿ. ಪಾಕ ಸ್ವರ್ಣ. ಓಕೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಮೇಲೆ ಅಡ್ಜಸ್ಟ್ ಮಾಡ್ಕೋಬಹುದು. ಹೌದು. ಅನ್ನದ ಜೊತೆ ಪಾಕ ಮನಗೊಪ್ಪುವ ಹದಕ್ಕೆ ಅಡುಗೆಯ ಹರಕೆ. ಆಲ್ಮೋಸ್ಟ್ ಆಗಿದೆ. ಬರ್ತಾ ಇದೆಯಲ್ಲ ಸ್ಮೆಲ್ ಬರ್ತಾ ಇದೆ. ಒಳ್ಳೆ. ಈಗ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಫ್ರೈ ಆದ್ಮೇಲೆ ಎಣ್ಣೆ ಇದು ರೈಸ್ ಹಾಕಿ ಮಿಕ್ಸ್ ಮಾಡೋಣ. ಹಾಕೋಣ. ರೈಸ್ ಹಾಕ್ಬಿಟ್ಟು ಸಾಸ್ ಹಾಕೋಣ. ಈಗ ಫ್ರೈ ಆಗಿದೆ ಇದು. ಈಗ ಇದಕ್ಕೆ ರೈಸ್ ಹಾಕೋದು. ಹೌದು. ರುಚಿಯ ಮಾತಿಗೆ ಉದ್ರುದ್ರಾಗಿ ರೈಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಸ್ವರ್ಣ ಪಾಕ ಸ್ವರ್ಣ ಪಾಕ ಸ್ವರ್ಣ ಪಾಕ ಸ್ವರ್ಣ ಪಾಕ ಸ್ವರ್ಣ ಪಾಕ ಸ್ವರ್ಣ ಪಾಕ. ಸ್ವಲ್ಪ ಸಾಸಿವೆ ಹಾಕಿ, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಹುಳಿ ಬಂದ್ಬಿಡತ್ತೆ. ಹೌದು. ಸೋಯಾ ಸಾಸ್ ಹಾಕಿದ್ರಿ. ಈಗ ಪೆಪ್ಪರ್ ಪೌಡರ್ ಹಾಕ್ಬೇಕು. ಪೆಪ್ಪರ್ ಪೌಡರ್ ಸ್ವಲ್ಪ. ಹಸಿ ಮೆಣಸಿನ್ಕಾಯಿ, ಚಿಲ್ಲಿ ಪೌಡರು, ಮೆಣಸಿನ ಕಾಳು, 3 ಕೂಡ ಖಾರದ ಫ್ಲೇವರ್ ಅನ್ನೇ ಹಾಕ್ತಾ ಇದೀವಿ ನಾವು.
ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋದು. ಸವಿರುಚಿಯ ಮಾತಿಗೆ ವೀಕ್ಷಕರೇ, ನಮ್ಮ ಮೇಡಮು ಕ್ಯಾಬೇಜ್ ರೈಸನ್ನು ಬಿಸಿಯಾಗಿದೆ, ಫುಲ್ಲು ಕಲರ್ಫುಲ್ ಆಗು ಇದೆ, ಚೆನ್ನಾಗಂತೂ ಕಾಣಿಸ್ತಾ ಇದೆ, ಜೊತೆಗೆ ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇದೆ. ರೆಡಿ ಮಾಡಿಬಿಟ್ಟಿದ್ದಾರೆ. ವೆಯ್ಟ್ ಮಾಡೋದು ಬೇಡ, ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಡೋಣ. ಮೇಡಮ್ ರೆಡಿ ಆಗಿದೆ ಈಗ ಕ್ಯಾಬೇಜ್ ರೈಸ್. ನೋಡಿ ಟೇಸ್ಟ್ ನೋಡಿ ಇಲ್ಲಿ ವೀಕ್ಷಕರೇ, ಕಲರ್ಫುಲ್ ಆಗಿದೆ ನೋಡಿ. ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನೋಡೋಕ್ಕಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಫ್ಲೇವರ್ ಕೂಡ ಅಷ್ಟೇ ಘಮ್ ಅಂತ ಬರ್ತಾ ಇದೆ. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಮೇಡಮ್ ಮಾತಿಗೆ ನಿಲುಕದ್ದು, ಸೂಪರ್ ಆಗಿದೆ. ನೀವು ಹಾಕಿರೋ ಹಸಿಮೆಣಸಿನ್ಕಾಯಿ, ರೆಡ್ ಚಿಲ್ಲಿ ಪೌಡರು ಅಷ್ಟು ಹಾಕಿದ್ರು, ಪೆಪ್ಪರ್ ಪೌಡ್ರ್ ಮೇಲೆ ಹಾಕಿದ್ರಲ್ಲ, ಅದು ಡಾಮಿನೆಂಟ್ ಆಗಿ ನಮಗೆ ಹೌದು ಫ್ಲೇವರ್ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ಮೇಡಮ್. ಜೊತೆಗೆ ಸಿಗೋ ಬಟಾಣಿ ಅದನ್ನ ಅಗದ ತಕ್ಷಣ ನಮ್ಗೆ ಅದೊಂದು ಫೀಲ್ ಆಗುತ್ತಲ್ಲ, ಅದಂತೂ ಸೂಪರ್ ಆಗಿದೆ. ಕ್ಯಾಬೇಜ್ ಅಂದ್ರೆ ಅದು ಬೇಯಿಸ್ಬೇಕಾದ್ರೆ ಸ್ಮೆಲ್ಲು ಹಾಗೆ ಹೀಗೆ ಅಂತ ಬಹಳ ಮಂದಿ ತಿನ್ನೋದೇ ಇಲ್ಲ. ಬಟ್ ಕ್ಯಾಬೇಜ್ ಡಾಮಿನೆಂಟ್ ಆಗಿರುವಂತಹ ಈ ಕ್ಯಾಬೇಜ್ ರೈಸು ನಿಜವಾಗ್ಲೂ ಕ್ಯಾಬೇಜ್ ಇಂದನೇ ತುಂಬಾನೇ ಸಖತ್ತಾಗಿ ಮೂಡ್ ಬಂದಿದೆ. ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಥ್ಯಾಂಕ್ಸ್ ನಿಮ್ಗೆ ಈ ಹೊಸ ರೆಸಿಪಿಯನ್ನ ಹೇಳ್ಕೊಟ್ಟಿದ್ದಕ್ಕೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ವೀಕ್ಷಕರೇ, ರುಚಿಯಾದ ಕ್ಯಾಬೇಜ್ ರೈಸ್ ಅನ್ನ ಟೇಸ್ಟ್ ಮಾಡಿ ನೋಡಾಯ್ತು, ಸಖತ್ತಾಗಿತ್ತು. ಈಗ ಮತ್ತೊಂದು ರೆಸಿಪಿಯನ್ನ ನಮ್ಮ ವೀಣಾ ಮೇಡಮ್ ಹೇಳ್ಕೊಡ್ತಾ ಇದ್ದಾರೆ. ಮೇಡಮ್ ಏನ್ ಹೇಳ್ಕೊಡ್ತಾ ಇದ್ದೀರಾ? ಮತ್ತೊಂದು ರುಚಿಯಾದ ರೆಸಿಪಿ. ಮೇಡಮ್ ಈಗ ಬ್ರೆಡ್ ಅಲ್ಲಿ ಸೂಪ್ ಮಾಡ್ತಾ ಇದ್ದೀನಿ. ಬ್ರೆಡ್ ಅಲ್ಲಿ ಸೂಪ್ ಮಾಡ್ತಾ ಇದ್ದೀರಾ? ಬ್ರೆಡ್ ಅಲ್ಲಿ ಸೂಪ್ ನೋಡಿದ್ರೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇರೆ ಇದೆ. ಬ್ರೆಡ್ ಅಲ್ಲಿ ಸೂಪ್ ಮಾಡ್ತಾ ಇದ್ದೀರಾ? ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಮೇಡಮ್? ಮೇನ್ ಬ್ರೆಡ್ ಇರೋದ್ರಿಂದ ಬ್ರೆಡ್, ಜಿಂಜರ್, ಓಕೆ, ಆನಿಯನ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಇದು ಕಾರ್ನ್ಫ್ಲೋರ್ ಅನ್ಸುತ್ತೆ. ಕಾರ್ನ್ಫ್ಲೋರ್, ಇದು ಸಣ್ಣಕ್ಕೆ ಹೆಚ್ಕೊಂಡಿರೋ ಬೆಳ್ಳುಳ್ಳಿ, ತುಪ್ಪ, ಪೆಪ್ಪರ್ ಮತ್ತೆ ಸಾಲ್ಟ್. ಇಷ್ಟಾದ್ರೆ ಸಾಕು? ಸಾಕು. ನಾನು ಕ್ಯೂರಿಯಸ್ ಆಗಿದ್ದೀನಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಹೇಗ್ ಮಾಡ್ತೀರಾ ಅಂತ. ಫಸ್ಟ್ ಏನ್ ಮಾಡೋದು ಮೇಡಮ್? ಮೊದಲು ಬ್ರೆಡ್ ಅನ್ನ ತುಪ್ಪದಲ್ಲಿ ಟೋಸ್ಟ್ ಮಾಡ್ಕೋಬೇಕು. ಒಂದು ಕಡಾಯಿಗೆ ತುಪ್ಪ ಹಾಕೋಬೇಕು. 1-2 ಸ್ಪೂನ್ ತುಪ್ಪ ಹಾಕಿ. ಓಕೆ, ಕರಗಬೇಕದು. ಬಿಸಿ ಆಯ್ತು. ಈಗ ಎಷ್ಟು ಬ್ರೆಡ್ ತಗೊಂಡಿದ್ದೀರಾ ಮೇಡಮ್ ಇದಕ್ಕೆ? ಇದು ಒಂದು 5 ಪೀಸ್. ಓಕೆ, ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳೋಣ. ರೋಸ್ಟ್ ಮಾಡ್ಕೊಳ್ಬೇಕು. ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಅದನ್ನ. ಹೌದು. ಓಕೆ, ಇದು ಸಾಲ್ಟ್ ಬ್ರೆಡ್ ತಗೊಂಡಿದ್ದೀರಾ ಅಥವಾ ಸ್ವೀಟ್ ಬ್ರೆಡ್ ತಗೊಂಡಿದ್ದೀರಾ? ಸ್ವೀಟ್ ಬ್ರೆಡ್. ಅದು ಸ್ವೀಟಿಶ್ ಇದು ಫ್ಲೇವರ್ ಕೊಡುತ್ತೆ. ಹೌದು. ಓಕೆ, ಸ್ವೀಟ್ ಖಾರ ಎಲ್ಲ ಮಿಕ್ಸ್ ಆದಂಗೆ ಚೆನ್ನಾಗಿರುತ್ತೆ. ಓಕೆ, ಇದು 5 ಸ್ಲೈಸ್ ಬ್ರೆಡ್ ಹಾಕೊಂಡ್ರೆ ಎಷ್ಟು ಕಪ್ ಮಾಡ್ಬೋದು ಮೇಡಮ್? ಸುಮಾರು ಒಂದು 5-6 ಕಪ್ ಆಗುತ್ತೆ. ಓಕೆ, ಇದೊಂಥರ ಹೊಸ ಡಿಶ್ ಮೇಡಮ್, ಇದು ಬ್ರೆಡ್ ಸೂಪ್. ಕೇಳಿರ್ಲಿಲ್ಲ ನಾನು. ಚೆನ್ನಾಗಿ ಬರುತ್ತೆ ಮೇಡಮ್ ಇದು. ಇದು ಕೆಂಪು ಆಗೋ ತನಕ ಸ್ವಲ್ಪ. ಹೌದು. ಓಕೆ, ಬೇಕಂದ್ರೆ ಅಲ್ಲಿವರೆಗೂ ನೀರು ಕಾಯಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ಇದಾಗೋಗ್ಲಿ. ಸ್ವರ್ಣಪಾಕ ಇನ್ನೇನು ಹವ್ಯಾಸ ಇದೆ ಮೇಡಮ್ ನಿಮ್ಗೆ ಅಂಗಡಿಗೆ ಹೋಗೋದ್ ಬಿಟ್ರೆ? ಮೇಡಮ್ ನಾವು ಪ್ರಣತಿ ಮಹಿಳಾ ಸಮಾಜ ಅಂತ ಮಾಡ್ಕೊಂಡಿದೀವಿ. ನಮ್ ಲತಾ ಮೇಡಮ್ ಎಲ್ಲಾರ್ಗು ಪ್ರತಿ ಮಂಗಳವಾರ ನಾವೊಂದು 10 ಜನ ಇದೀವಿ. ಎಲ್ಲಾರು 6 ಗಂಟೆಯಿಂದ 7:30 8 ಗಂಟೆ ನಾವು ಅವರು ಎಲ್ಲಾರ್ಗು ಭಜನೆಗಳು ಮತ್ತೆ ದೇವಸ್ಥಾನಗಳಿಗೆಲ್ಲ ಹೋಯ್ತಿವಿ ನಾವು. ಕಾರ್ತಿಕ್ ಸೋಮವಾರ, ಶ್ರಾವಣ ಶನಿವಾರದಲ್ಲಿ ಹೋಗಿ ಪ್ರೋಗ್ರಾಮ್ ಕೊಟ್ಟಿ ಬರ್ತೀವಿ. ಓಕೆ,
ಅವ್ರು ನಮ್ಗೆಲ್ಲ ಚೆನ್ನಾಗಿ ಸುಮಾರು ಒಂದು 13-14 ವರ್ಷ ಆಯ್ತು ಮೇಡಮ್ ನಾವು ಶುರು ಮಾಡಿ. ಅವ್ರ ಮನೇಲೇನೆ ಎಲ್ಲಾರು ಸೇರ್ತೀವಿ ನಾವು. ಇದಾಯ್ತು ಅನ್ಸುತ್ತೆ. ಆಯ್ತು ಮೇಡಮ್. ಚೆನ್ನಾಗಿ ರೋಸ್ಟ್ ಆಗಿದೆ. ಈ ಕಡೆ ಎತ್ತಿಟ್ಬಿಡೋಣ. ಈಗ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಹಾಕೋಬೇಕು. ಎಷ್ಟು ಹಾಕೋತೀರಾ ಮೇಡಮ್ ನೀರು? ಒಂದು 4 ಗ್ಲಾಸ್. 4 ಗ್ಲಾಸ್. ಓಕೆ, ಅದು ಕಾಯ್ತಾ ಇರಲಿ. ಮತ್ತೆ ಇದನ್ನ ಇದಕ್ಕೆ ಹಾಕಿ ಇಟ್ಕೊಂಡ್ಬಿಟ್ಟು ಅದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮತ್ತೆ ಈರುಳ್ಳಿ, ಓಕೆ, ಬಿಸಿ ನೀರು ಕಾದಿರುತ್ತೆ ಅಲ್ವಾ, ಫ್ರೈ ಮಾಡಿದ್ದನ್ನೆಲ್ಲ ನಾವು ಹಾಕೋಬಹುದು. ಫ್ರೈ ಆಗಿದ್ ಬ್ರೆಡ್ನ ಮತ್ತೆ ಒಂದು ಬೌಲ್ಗೆ ಹಾಕೋಬೇಕು ನಾವು. ಒಂದು ಸ್ವಲ್ಪ ತುಪ್ಪ ಹಾಕಿ. ತುಪ್ಪ ಬೇಡ ಅಂದ್ರೆ ಏನಾರು ಎಣ್ಣೆ ಹಾಕೋಬಹುದಾ? ಬಟ್ ಅಂದ್ರೆ ಸ್ಮೆಲ್ ಚೇಂಜ್ ಆಗುತ್ತೆ. ಅದು ತುಪ್ಪ ಆದ್ರೆ ಚೆನ್ನಾಗಿರುತ್ತೆ. ಆನಿಯನ್ ಎಷ್ಟು ಹಾಕೊಳ್ತೀರಾ? ಈರುಳ್ಳಿ ಒಂದು ದಪ್ಪ ಈರುಳ್ಳಿ ಆದ್ರೆ ಒಂದು ಸಾಕು. ಸಣ್ಣದಾದ್ರೆ 2 ಬೇಕಾಗುತ್ತೆ. ತುಪ್ಪದಲ್ಲೇ ಫ್ರೈ ಮಾಡ್ಬೇಕು. ತುಪ್ಪದಲ್ಲೇ ಮಾಡ್ಕೋಬೇಕು. ಆ ತುಪ್ಪದ ಘಮ ಇದೆಯಲ್ಲ, ಅದು ಬೇರೆ ಲೆವೆಲ್. ಹೌದು. ಆನಿಯನ್ ಇತ್ತು. ನೆಕ್ಸ್ಟ್ ಹಸಿಮೆಣಸಿನಕಾಯಿ. ಎಷ್ಟು ಬೇಕು ನಮ್ಗೆ ಹಸಿಮೆಣಸಿನಕಾಯಿ? ನಮಗೆ ಖಾರ ಎಷ್ಟು ಬೇಕು ನೋಡಿ ಹಾಕೋಬಹುದು. ಹೌದು. ಇದಕ್ಕೇನೆ ಬೆಳ್ಳುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀರಾ? ಹೌದು. ಅದು ಹೆಚ್ಕೊಳ್ಳೇಬೇಕು, ಪೇಸ್ಟ್ ಎಲ್ಲ ಹಾಕಬಾರ್ದು. ಅದು ಟೇಸ್ಟ್ ಬರಲ್ಲ. ಇದು ಬಾಯಿಗೆ ಸಿಗ್ಬೇಕು. ಹೌದು. ಶುಂಠಿ. ಮನಗೊಪ್ಪುವ ಹದಕ್ಕೆ ಅಡುಗೆಯ ಹರಕೆ ಸ್ವರ್ಣ ಪಾಕ. ತುಪ್ಪದಲ್ಲಿ ಅದೆಲ್ಲ ಫ್ರೈ ಆಗ್ತಾ ಇರೋದು ಎಷ್ಟು ಅರೋಮಾ ಬರ್ತಾ ಇದೆ ಅಂದ್ರೆ. ಸ್ವರ್ಣ ಪಾಕ. ಸವಿರುಚಿಯ ಮಾತಿಗೆ ಬಾಂಧವ್ಯದ ಬೆಸುಗೆ ಮನಗೊಪ್ಪುವ ಹದಕ್ಕೆ. ಸ್ವಲ್ಪ ಕೆಂಪು ಸ್ವಲ್ಪ ಫ್ರೈ ಆಗ್ಬೇಕು. ತಿನ್ ಟೆಕ್ಸ್ಚರ್ ತನಕ ಬರ್ಬೇಕದು ಈರುಳ್ಳಿ. ಹೌದು. ಇಲ್ಲಿ ಒಂದ್ ಸೈಡ್ ನಾವು ನೀರಿಟ್ಟಿರೋದ್ರಿಂದ ಬೇಗನೆ ಆಗತ್ತೆ. ನೀರು ಬಿಸಿ ಆಗಿದೆ. ಈಗ ಫ್ರೈ ಆಗಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಬಿಡೋಣ. ಏನೋ ಹೊಸ ಮೆಥಡ್ ಮೇಡಮ್ ಇದು. ನಾವು ಫ್ರೈ ಆಗಿರೋದಕ್ಕೆ ನೀರ್ ಹಾಕ್ತಿವಿ, ನೀವು ನೀರಿಗೆ ಫ್ರೈ ಹಾಕಿರೋದು ಎರಡನ್ನೂ ಆಗುತ್ತಲ್ಲ, ಬೇಗ ಆಗುತ್ತೆ. ಓಕೆ, ಟೈಮ್ ಸೇವ್ ಆಗುತ್ತೆ. ಓಕೆ ಓಕೆ. ಪೆಪ್ಪರ್ ಹಾಕ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ಹಾಕೋಬಹುದು ಪೆಪ್ಪರ್ ಪೌಡ್ರು. ನಮ್ಗೆ ಖಾರ ಎಷ್ಟು ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಹೌದು. ನೋಡ್ಕೊಂಡ್ ಬೇಕಂದ್ರೆ ಹಾಕೋಬಹುದು. ಚೆನ್ನಾಗಿ ಮರಳ್ತಾ ಇದೆ. ನೀರ್ಗೆ ಹಾಕಿದ್ರು ಕೂಡ ತುಪ್ಪದ ಫ್ಲೇವರ್ ಅಂತೂ ಕಡಿಮೆ ಆಗಿಲ್ಲ. ಇದಕ್ಕೆ ಸ್ವಲ್ಪ ಕುದೀತಾ ಇದೆ. ಬ್ರೆಡ್ ಅನ್ನು ಹಾಕಿ ಆಮೇಲೆ ಸ್ವಲ್ಪ ನೀರಲ್ಲಿ ಹಾಕಿ ಹಾಕ್ಬಿಡೋಣ. ಇದಕ್ಕೆ ಬ್ರೆಡ್ ಹಾಕ್ಬಿಡೋದು ಈಗ. ಬ್ರೆಡ್ ಎಲ್ಲಿ ಕಲ್ತ್ಕೊಂಡ್ರಿ ಮೇಡಮ್ ಈ ರೆಸಿಪಿ? ಯಾವ ಹೋಟೆಲ್ ಅಲ್ಲೂ ಸಿಗಲ್ಲ ಇದು. ಎಲ್ಲೂ ನಾನಂತೂ ಇಲ್ಲಿ ತನಕ ಎಲ್ಲೂ ಟೇಸ್ಟ್ ನೋಡಿಲ್ಲ. ಅಂದ್ರೆ ಸುಮ್ನೆ ಏನಾದ್ರು ಮಾಡ್ತಾ. ನೀವೇ ಟ್ರೈ ಮಾಡ್ರಿ, ನಿಮ್ದೇ ಓನ್ ರೆಸಿಪಿ. ಹೌದು. ಇಷ್ಟಪಟ್ಟಿದಾರ ಎಲ್ರುವೆ? ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಥವಾ ನನ್ ಮೇಲೆ ಪ್ರಯೋಗ ಮಾಡ್ತಿದ್ದೀರಾ? ಇಲ್ಲ ಮೇಡಮ್, ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ. ಓಕೆ.
ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಒಳ್ಳೆ ಪರಿಮಳ ಅಂತೂ ಇದೆ. ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಕದರ್ಕೋಬೇಕು. ಅದು ಸ್ವಲ್ಪ ಗಟ್ಟಿ ಆಗ್ಬೇಕಲ್ಲ. ಹೌದು, ಹಾಗಾಗಿ ಇದು ಬ್ರೆಡ್ ಕರ್ಗೋಗುತ್ತಾ ಮೇಡಮ್? ಇದು ಕರಗುತ್ತೆ. ಆಕ್ಚುಲಿ ಟೊಮೆಟೊ ಸೂಪಲ್ಲೆಲ್ಲ ಬ್ರೆಡ್ ನ ಫ್ರೈ ಮಾಡಿ ಹಾಕ್ತಾರೆ. ಹೌದು, ನೀವು ಫ್ರೈ ಮಾಡಿ ನೀರ್ಗೆ ಹಾಕಿ ಅದನ್ನ ಕರಗಿಸ್ತಾ ಇದ್ದೀರಾ. ಹೌದೌದು. ಅದೆಲ್ಲ ಆಗಿ ಲಾಸ್ಟ್ ಅಲ್ಲಿ ಸೂಪ್ಗೆ ಬ್ರೆಡ್ ಹಾಕಿ ಕೊಡ್ತಾರೆ. ಇದು ಬ್ರೆಡ್ ಅಲ್ಲೇನೆ ಮಾಡ್ತಾ ಇರೋದು. ಓಕೆ, ಹಿಂಗಾಗಿರೋದ್ರಿಂದ ಇದೊಂದು ಸ್ವಲ್ಪ ಕಾರ್ನ್ ಫ್ಲೋರ್ಗೆ ನೀರ್ನ ಮಿಕ್ಸ್ ಮಾಡಿ ಇದು ಸ್ವಲ್ಪ ತಿಕ್ ಆಗ್ಲಿ ಅಂತ ಹೇಳಿ ಸ್ವರ್ಣಪಾಕ. ಸೂಪ್ ಅದಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟನ್ನ ನೀವು ಹಾಕೊಳ್ತಾ ಇದ್ದೀರಾ. ಓಕೆ, ಡಿಫ್ರೆಂಟ್ ಆಗಿದೆ ಮೇಡಮ್ ಇದು ನಿಜವಾಗ್ಲೂ. ಈ ವೀಕ್ಷಕರೇ, ಈ BP ಆಗ್ಲಿ ಅಥವಾ ಶುಗರ್ ಆಗ್ಲಿ ಬಂದ್ರೆ ರಿವರ್ಸ್ ಟ್ರೀಟ್ಮೆಂಟ್ ಅಂತ ಒಂದಿದೆ. ಹಾಗೆ ಇದು ಸೂಪು, ಯಾವುದೇ ಸೂಪ್ ಮಾಡಲಿ ಒಂದು ಬ್ರೆಡ್ನ ಫ್ರೈ ಮಾಡಿ ಅದನ್ನ ಹಾಕುವಂತಹ ಪದ್ಧತಿನ ನಾವು ನೋಡಿದೀವಿ. ಇಲ್ಲಿ ಮೇಡಮ್ಮು ಕಂಡಿಡ್ದು ರಿವರ್ಸ್ ಸೂಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಬ್ರೆಡ್ನೇ ಫ್ರೈ ಮಾಡಿ ಅದರಲ್ಲೇ ಸೂಪ್ ಮಾಡೋದು ಒಂಥರ ಹೊಸ ವಿಧಾನ ಮೇಡಮ್ ಇದು. ಆಯ್ತು ಅನ್ಸುತ್ತೆ. ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಓಕೆ. ಸ್ವರ್ಣಪಾಕ 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 ಸ್ವರ್ಣಪಾಕ. ಮುಗಿತು, ಮುಗ್ದೋಯ್ತು. ಸೂಪ್ ರೆಡಿ. ಸೂಪ್ ರೆಡಿ. ಗ್ಯಾಸ್ ಆಫ್ ಮಾಡ್ಬಿಡೋಣ. ಸೂಪು, ಬ್ರೆಡ್ ಸೂಪು, ಬಿಸಿ ಬಿಸಿ ಬ್ರೆಡ್ ಸೂಪು ರೆಡಿ ಆಗಿದೆ. ಬಿಸಿ ಬಿಸಿಯಾದ ರುಚಿಯಾದ ಬ್ರೆಡ್ ಸೂಪ್ ರೆಡಿ. ವೀಕ್ಷಕರೇ, ಇದು ಮಾಡೋ ವಿಧಾನದಲ್ಲೇ ನಾನು ಹೇಳಿದೆ ಏನೋ ಡಿಫ್ರೆಂಟ್ ಆಗಿದೆ ಅಂತ. ಸೊ ಬಿಸಿ ಬಿಸಿ ಆಗಿದೆ. ಎಲ್ಲಾ ತರ ಸೂಪು ಟೇಸ್ಟ್ ನೋಡಿರ್ತೀವಪ್ಪ, ಬ್ರೆಡ್ ಸೂಪ್ ಅಂತೆ. ಬನ್ನಿ ಟೇಸ್ಟ್ ನೋಡೋಣ. ಅದು ಅವರೇ ಓನ್ ರೆಸಿಪಿ ಕಂಡಿಡ್ದಿರೋದು, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು. ನೋಡೋಣ ಹೇಗಿದೆ ಅಂತ. ಸ್ವರ್ಣಪಾಕ ಸ್ವರ್ಣಪಾಕ. ಅದೇನೋ ಬೇರೆ ತರ ಇದೆ ಮೇಡಮ್, ಡಿಫ್ರೆಂಟ್ ಆಗಿದೆ. ಬ್ರೆಡ್ ಕರ್ಗಿರೋದ್ರಿಂದ ಅದು ಸಾಫ್ಟ್ ಆಗಿ ಸಿಗುತ್ತೆ. ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಪ್ರಧಾನವಾಗಿ ನಮಗೆ ಇದರಲ್ಲಿ ಟೇಸ್ಟ್ ಸಿಗುತ್ತೆ. ಇನ್ನೂ ಏನಾದರೂ ಬೇಕಾದ್ರೆ ಇದನ್ನ ಇಂಗ್ರೀಡಿಯೆಂಟ್ನ ನಾವು ಆ್ಯಡ್ ಮಾಡ್ಕೋಬಹುದು. ಕಾರ್ನ್ ಅದೆಲ್ಲ ಆ್ಯಡ್ ಮಾಡ್ಕೋಬಹುದು. ಇದು ಬೇಸಿಕ್ ಸ್ಟ್ರಕ್ಚರ್. ಇದಕ್ಕೆ ನಾವು ಇನ್ನೂ ಏನಾದರೂ ಆ್ಯಡ್ ಮಾಡ್ಕೋಬಹುದು. ಖಾರ ಬೇಕು ಅಂದ್ರೆ ಪೆಪ್ಪರ್ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬಹುದು. ಇದು ಸ್ಟ್ರಾಂಗ್ ಆಗಿದೆ. ಖಾರ ಅಂತೂ ಹಸಿಮೆಣಸಿನ್ಕಾಯಿ ಮತ್ತೆ ಪೆಪ್ಪರ್ ಪೌಡ್ರ್ ಹಾಕಿರೋದ್ರಿಂದ ಖಾರ ಅಂತೂ ಸ್ಟ್ರಾಂಗ್ ಆಗಿದೆ. ಹೊಸ ಟೇಸ್ಟ್ ಬೇಕು ಅಂತಂದ್ರೆ ನೀವು ಇದನ್ನ ರೆಡಿ ಮಾಡ್ಕೋಬಹುದು. ಮೇಡಮ್, ಕಾರ್ಯಕ್ರಮಕ್ಕೆ ಅದು ನಾವು ನಿಮ್ಮನೆಗೆ ಬಂದು ಅದ್ಭುತವಾದ 2 ರೆಸಿಪಿಯನ್ನ ನೀವು ನಮ್ಮ ವೀಕ್ಷಕರಿಗೆ ಕಲಿಸ್ಕೊಟ್ರಿ. ಕ್ಯಾಬೇಜ್ ರೈಸ್ ಮತ್ತೆ ಸೂಪು, ಬ್ರೆಡ್ ಸೂಪು ತುಂಬಾ ಚೆನ್ನಾಗಿತ್ತು. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮಗೂ ತುಂಬಾ ಖುಷಿ ಆಯ್ತು ಈ ಕಾರ್ಯಕ್ರಮ. ನಮ್ಗೆ ಲತಾ ಮೇಡಮ್ ಇಂದ ಈ ಅವಕಾಶ ಸಿಕ್ತು. ನಾವೆಲ್ಲೂ ಮಾಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ನಾವು ನಿಮ್ಮ ಅಡುಗೆ ಮನೇಲಿ ಮಾಡ್ತಿದೀವಲ್ಲ, ಅದಿನ್ನೂ ಖುಷಿ ಆಗಿದೆ. ನಮ್ಮ ಮನೆಗೆ ಬಂದು ನೀವು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದ್ರಿಂದ ನಮ್ಗೆಲ್ಲ ತುಂಬಾ ಖುಷಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, 2 ಅದ್ಭುತವಾದ ರೆಸಿಪಿ ಖಡಾಖಂಡಿತವಾಗಿ ಹೇಳ್ಬೋದು. ಖಂಡಿತ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮನೆಗೆ ಭೇಟಿ ಕೊಡೋಣ. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.